ಕೇಳಿಯಪ್ಪ, ಈಗ ಕೂತ್ಕೊಳ್ರಿ ಪೂಜಾರ್ರೆ, ಕೂತ್ಕೊಳ್ರಿ. ಆಯ್ತು ಕೂತ್ಕೊಳ್ಳಿಯಪ್ಪ. ನಾನೇನ್ ಮಾತಾಡ್ಬೇಕು? ಉತ್ತರ ಕೊಡೋದು ನಾನು, ನೀವು ಪ್ರಶ್ನೆ ಕೇಳೋದು ಅಷ್ಟೇ. ಕೂತ್ಕೊಳ್ಳಿ. ಭೋಜೇಗೌಡ್ರೆ, ಮಾನ್ಯ ಅಧ್ಯಕ್ಷರೇ, ನಾನು ಎರಡು ಹಂತದಲ್ಲಿ ಈ ಸದನದಾಗ ಏನು ಗೊತ್ತಿಲ್ಲ, ಏನ್ ಕೇಳ್ಬೇಕಂತ ಅಕ್ವೈರ್ ಮಾಡಿ ನಾನು ಒಂದೇ ಹಂತದಲ್ಲಿ ಅಕ್ವೈರ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ, ಗೊತ್ತಾಯ್ತಾ? ಅದು ಒಂದು ಆಯ್ತಾ? ಎರಡನೇದು, ಮುಖ್ಯಮಂತ್ರಿಗಳ ನೀವು ಮೂರನೇ ಹಂತ ಇದೆಯಲ್ಲ, ಎಷ್ಟು ವರ್ಷ ಆಯ್ತು ನೋಟಿಫಿಕೇಶನ್ ಕಂಟ್ರೋಲ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಐತೀರ್ ಬಂದು ಎಷ್ಟು ವರ್ಷ ಆಯ್ತು? ಇಷ್ಟು ಈ ತರ ಇದ್ರೆ 13 ವರ್ಷ ಆಯ್ತು. 13 ವರ್ಷ ಆಯ್ತು ಸರ್ ಐತೀರ್ಪಾಗಿ. 13 ವರ್ಷ ಆಗಿ ಕೇಂದ್ರ ಸರ್ಕಾರದಲ್ಲಿ ಯಾರು ಇರೋದು ಸರ್? ಅಲ್ಲಿ ಕೇಂದ್ರ ಸರ್ಕಾರ ಮಾಡಿಸಿ, ನೋಟಿಫಿಕೇಶನ್ ಮಾಡಿಸ್ರಿ ಸರ್. ಆ ನೋಟಿಫಿಕೇಶನ್ ಇಂದಾಗ್ಲಿ ನಾಳೆ ಆಗ್ಲಿ ಆಗುದು ಬೇರೆ ಸರ್. ಯಾಕಾಗಲ್ಲ? ಮಾಡೋದು ಬೇಕಲ್ಲ. ಆಯ್ತು, ಅಪ್ಪರ್ ಪತ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ 23-24 ಬಜೆಟ್ ನಲ್ಲಿ ಹೇಳಿದ್ರು. 51 ರೂಪಾಯಿ ಬಂದಿದ್ಯಾ? ಪೆಂಡಿಂಗ್ ಫೈನಲ್ ಡಿಸಿಷನ್ ನೋಟಿಫಿಕೇಶನ್ ಮಾಡ್ತೀವಿ ಹೇಳ್ಬೇಕಾಗಿತ್ತು. ಪೆಂಡಿಂಗ್ ಡಿಸ್ಪ್ಯೂಟ್ ನೋಟಿಫಿಕೇಶನ್ ಮಾಡ್ಲಿಲ್ವಾ? ಇಲ್ಲಿ ಕೆಲಸ ಮಾಡಿ ನಾವು ನೀವು ಕೂಡ ಮಾಡಿಸಿ. ಯಡಿಯೂರಪ್ಪನವರು ಒಂದು ತಿಂಗಳ ಬಗೆಹರಿಸ್ತೀನಿ ಮಹದಾಯಿ ಅಂತ ಹೇಳಿದ್ರು, ಪೂಜಾರಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಮಾಡಿದ್ರ? 2 ವರ್ಷ ಚೀಫ್ ಮಿನಿಸ್ಟರ್ ಇದ್ರು ಅವರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಈ ಬೆಲೆ ಏರಿಕೆ ಬಗ್ಗೆ 6ರಿಂದ 7,000 ಕೋಟಿ ನಾವು ಇಲ್ಲ ಅಂತ ಹೇಳಕ್ ಹೋಗಲ್ಲ. 6ರಿಂದ 7,000 ಕೋಟಿ ರೂಪಾಯಿ ನಾವು ತೆರಿಗೆ ಹಾಕಿರೋದು ನಿಜ. ಬಟ್ ಕೆಲವರು 40,000 ಕೋಟಿ ಹಾಕ್ಬಿಟ್ಟಿದ್ದಾರೆ ತೆರಿಗೆನ. ಅವೆಲ್ಲ ಸುಳ್ಳು. 6ರಿಂದ 7,000 ಕೋಟಿ ಹಾಕಿರೋದು ನಿಜ. ಬಟ್ ಇವೆಲ್ಲ ಗ್ಯಾರಂಟಿ ಯೋಜನೆಗಳಿಗೆಲ್ಲ ದುಡ್ಡು ಖರ್ಚು ಮಾಡ್ಬೇಕಲ್ಲ. ಸುಮ್ಮನೆ 52,000 ಕೋಟಿ ರೂಪಾಯಿ ಬಂದ್ಬಿಡ್ತದ? ರೆವಿನ್ಯೂ ಎಕ್ಸ್ಪೆಂಡಿಚರ್ 65,000 ಕೋಟಿ ಬರ್ಬೇಕಲ್ಲ. ನೀವು ತೆರಿಗೆ ಹಾಕಲ್ಲ. ನೀವು ರಾಜ್ಯಗಳು ಕೇಂದ್ರದಲ್ಲಿ 46 ರೂಪಾಯಿ 59 ಪೈಸೆ ಇತ್ತು ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದಾಗ. ಈಗ 90 ರೂಪಾಯಿ ಆಗಿದೆ. ಯಾರು 93ರಿಂದ 13ರಿಂದ ಅಧಿಕಾರದಲ್ಲಿರೋರು? ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಾಗಿದೆ? ಡಾಲರ್ ರೇಟ್ ಜಾಸ್ತಿ ಆಗಿದೆ. ಅವತ್ತೆಷ್ಟಿತ್ತು? ನ್ಯಾಚುರಲ್ ಅದು. ತೆರಿಗೆ ಹಾಕೋದು ಯಾವಾಗಲೂ ಕೂಡ ಇದು ಒಂದು ಪ್ರಕ್ರಿಯೆ, ಕಂಟಿನ್ಯೂಸ್ ಪ್ರಕ್ರಿಯೆ. ಇದು ಕಂಟಿನ್ಯೂಸ್ ಪ್ರಾಸೆಸ್. ಅವ್ರ ಕಾಲದಲ್ಲಿ ಡಾಲರ್ ರೇಟ್ 60 ರೂಪಾಯಿ ಇತ್ತು ಸರ್. ಯಾರಿಲ್ಲ, 108 ರೂಪಾಯಿ ಇತ್ತು 2013ರಲ್ಲಿ. 2013ರಲ್ಲಿ 108ರಿಂದ 125 ರೂಪಾಯಿ, 125 ಡಾಲರ್ ಇತ್ತು ಒಂದು ಬ್ಯಾರಲ್ಗೆ. ಒಂದ್ಸರಿ ವೆರಿಫೈ ಮಾಡ್ಕೊಂಡು ಹೇಳಿ. ನಾ ತಪ್ಪಿದ್ರೆ ತಿದ್ಕೊಳ್ತೀನಿ. ನಾನು ಹೇಳೋ ಪ್ರಕಾರ ಸರಿಯಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ತಪ್ಪಿದ್ರೆ ತಿದ್ಕೊಳ್ಳೋಣ. ಅವತ್ತು 46 ರೂಪಾಯಿ 59 ಪೈಸೆ ಇತ್ತು ಒಂದು ಲೀಟರ್ ಡೀಸೆಲ್. ಇವತ್ತು 90 ರೂಪಾಯಿ ಆಗಿರೋದು ಸುಳ್ಳ? ಸರ್ ಅದು ಕೇಳ್ತೇನೆ ಒಂದು ನಿಮಿಷ. 2004 to 2000 ಅದು ಯಾವಾಗ ಹೆಚ್ಚಿಸಿದ್ದು ಸರ್? ಹಣ ಬಿಟ್ಬಿಡೋಣ ಬಿಟ್ಬಿಡೋಣ. ನಾವು ಮಧ್ಯ ಹೇಳೋದು ಬೇಡ. 2020ರಲ್ಲಿ ಕೊರೋನಾ ಇದ್ದಾಗ ಆಗ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ? 3 ರೂಪಾಯಿ 45 ಪೈಸೆ. ಈಗ ಎಷ್ಟಿದೆ? ಅದು ಹೆಚ್ಚು ಮಾಡೋದೆಷ್ಟು? 31 ರೂಪಾಯಿ 84 ಪೈಸೆ. ಸುಮಾರು 29 ರೂಪಾಯಿ ಹೆಚ್ಚಾಯ್ತು. ಯಾರು ಹೆಚ್ಚು ಮಾಡಿದ್ರು ಇದನ್ನ? ನರೇಂದ್ರ ಮೋದಿ ಅವರಲ್ಲ.